ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2024-25ನೇ ಸಾಲಿನಲ್ಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದರೆ ಅದರ ನಂತರ ಏನೋ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಸೊ ಅಂಥವ್ರಿಗೆ ಈ ಬಗ್ಗೆ ಮಾಹಿತಿನ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪದೊಡನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2024-25ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಲಾಸ್ಟ್ ಇಯರ್ ಏನು ಅಡ್ಮಿಷನ್ ತೊಗೊಂಡಿದ್ದಾರೆ, ಆಮೇಲೆ ಲೇಟಾಗಿ ಏನು ಅಡ್ಮಿಷನ್ ತೊಗೊಂಡಿದ್ದಾರೆ, ಅಂಥ ಒಂದು ವಿದ್ಯಾರ್ಥಿ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ರಾಜ್ಯ ಸರ್ಕಾರ 24-25ನೇ ಸಾಲಿನಲ್ಲಿ ಹಿಂದುಳಿದವರ ಕಲ್ಯಾಣ ಇಲಾಖೆ ಇರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಇರ್ಬೋದು, ಮೈನಾರಿಟಿ ಇರ್ಬೋದು, ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಮೇ 31, 2025 ಎಲ್ಲ ಕೋರ್ಸ್ನ ವಿದ್ಯಾರ್ಥಿಗಳು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದರ ನಂತರ ಯಾವುದೇ ಕಾರಣ ಕೂಡ ಎಕ್ಸ್ಟೆಂಡ್ ಮಾಡಲ್ಲ ಅಂತೇಳಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾಕೆಂದರೆ ನೆಕ್ಸ್ಟ್ ಜೂನ್ 1ನೇ ತಾರೀಕಿಂದ ಹೊಸ ಕೋರ್ಸ್ಗಳ ಅಡ್ಮಿಷನ್ ಮತ್ತು ಕ್ಲಾಸ್ಗಳು ಪ್ರಾರಂಭ ಆಗೋದರಿಂದ ಯಾವುದೇ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸದೇ ಇದ್ದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಶುಲ್ಕ ಮರುಪಾವತಿ ನೀಡಲಾಗುವುದಿಲ್ಲ ಮತ್ತು ಲಾಸ್ಟ್ ಡೇಟ್ನು ಕೂಡ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ ಕ್ಲಿಯರ್ ಕಂಡಾಗಿ ಹೇಳಿದ್ದಾರೆ. ಇಲ್ಲಿ ನೋಡಿ, ಹಿಂದುಳಿದವರ ಕಲ್ಯಾಣ ಇಲಾಖೆ ಮೆಟ್ರಿಕ್ ನಂತರ ವಿದ್ಯಾರ್ಥಿ ವೇತನಕ್ಕೆ ಎಲ್ಲ ಕೋರ್ಸ್ಗಳು ಅನ್ವಯವಾಗುವಂತೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕವನ್ನು ಮೇ 31, 2025 ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದರ ನಂತರ ಯಾವುದೇ ಕಾರಣಕ್ಕೂ ಮಾಡಲ್ಲ. ಕಾರಣ ಏನಂದರೆ PUC ಎಲ್ಲ ಕೋರ್ಸ್ಗಳು PUC, ಡಿಪ್ಲೊಮಾ, ITI, GTTC, ಡಿಗ್ರಿ, UG, PG ಎಲ್ಲ ಕೋರ್ಸ್ಗಳಿಗೆ ಕೂಡ ಕೌನ್ಸಿಲಿಂಗ್ ಆಗುತ್ತೆ. ಆಮೇಲೆ ಡೈರೆಕ್ಟ್ ಅಡ್ಮಿಷನ್ಗಳು ಆಗ್ತವೆ. ಸೊ ಆಮೇಲೆ ಹೊಸ ಕೋರ್ಸ್ಗಳ ಕ್ಲಾಸ್ಗಳು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಯಾವುದೇ ಹಳೆ ಕೋರ್ಸ್ನ ವಿದ್ಯಾರ್ಥಿಗಳಿಗೆ ಹಳೇದು ಏನು ಲಾಸ್ಟ್ ಇಯರ್ದು ಯಾವುದೇ ಒಂದು ಅಪ್ಲಿಕೇಶನ್ನ ಪ್ರೊಸೆಸ್ ಮಾಡೋದಿಲ್ಲ. ಅಷ್ಟರೊಳಗೆ ಪ್ರೊಸೆಸ್ ಯಾವ ಪೆಂಡಿಂಗ್ ಇದಾವೆಲ್ಲನೂ ಕ್ಲಿಯರ್ ಮಾಡ್ತೀವಿ. ನಂತರ ಹೊಸ ಅಪ್ಲಿಕೇಶನು 25-26ನೇ ಸಾಲಿಂದ ಅಪ್ಲಿಕೇಶನ್ ಕೂಡ ಕಾಲ್ ಫಾರ್ ಮಾಡ್ತೀವಿ ಅಂತ ಹೇಳಿದರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೊಂದು ಬಿಗ್ ಅಪ್ಡೇಟ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾ ಇದ್ರು, ಸರ್ ನಮ್ಮದು ಆಲ್ರೆಡಿ ಈಗ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ವಿ, ನಮ್ಮದು ವಿದ್ಯಾರ್ಥಿ ಹಣ ಬಂದಿಲ್ಲ ಏನು ಅಂತ. ನೋಡಿ ಫ್ರೆಂಡ್ಸ್, ಹಿಂದುಳಿದವರ ಕಲ್ಯಾಣ ಇಲಾಖೆ ವೈದ್ಯಕೀಯ ಕೋರ್ಸ್ಗಳು ಇರ್ಬೋದು, ಸ್ನಾತಕೋತ್ತರ ವೈದ್ಯಕೀಯ ಕೋರ್ಸ್ಗಳು, ನರ್ಸಿಂಗ್ ಕೋರ್ಸ್ಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ ಮೇ 31, 2025 ಲಾಸ್ಟ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. 20/12/2024 ಒಳಗೆ ನೀವು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಹಾಸ್ಟೆಲ್ ಸೀಟ್ ಸಿಗದೇ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅವ್ರನ್ನ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ವಿದ್ಯಾಸಿರಿ ಪ್ರತಿ ತಿಂಗಳು 1,500 ರೂಪಾಯಿ ಅಂತೆ, 10 ತಿಂಗಳಿಗೆ 15,000 ರೂಪಾಯಿ ನೀಡುವಂಥ ಯೋಜನೆ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಉಳುಕಿದ್ದು ಯಾವುದೇ ಒಂದು ಅದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಮಾಡುವಂಥ ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ವಿದ್ಯಾಸಿರಿ ಕನ್ಸಿಡರ್ ಮಾಡೋದಿಲ್ಲ. ಓನ್ಲಿ ನಾವು ಕನ್ಸಿಡರ್ ಮಾಡ್ತಕ್ಕಂಥದ್ದು ಶುಲ್ಕ ಮರುಪಾವತಿಗೆ ಮಾತ್ರ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಯಾರ್ಯಾರು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿರೋದಿಲ್ಲ ಅಂಥ ವಿದ್ಯಾರ್ಥಿಗಳು ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಬೇಕು. ಮತ್ತು ಅದ್ರ ಜೊತೆಗೆ ಯಾರ್ಯಾರು ವಿದ್ಯಾರ್ಥಿಗಳು ಇನ್ನು ಮುಂದೆ 25-26ನೇ ಸಾಲಿನಲ್ಲಿ ಹಾಸ್ಟೆಲ್ಗೆ ಅರ್ಜಿ ಕರೆದ್ರಂದರೆ ಖಂಡಿತ ಕೂಡ ಸಬ್ಮಿಟ್ ಮಾಡಿ. ಯಾಕೆಂದರೆ ಇನ್ನು ಮುಂದೆ ಏನಂದರೆ ವಿದ್ಯಾಸಿರಿದು ಪ್ರತಿ ತಿಂಗಳು 2,000 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಹಾಗಾಗಿ 10 ತಿಂಗಳಿಗೆ 20,000 ರೂಪಾಯಿ ಅಕೌಂಟು ಪ್ರತಿ ವರ್ಷ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಹಾಸ್ಟೆಲ್ಗೆ ಅಪ್ಲಿಕೇಶನ್ ಕರೆದಾಗ ನೀವು ಖಂಡಿತ ಕೂಡ ನೀವು ಅಡ್ಮಿಷನ್ ಆಗಿದ್ದರಿಂದ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಿ ನಿಮಗೆ ಸೀಟ್ ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ಸಿಗದೇ ಇದ್ದರೆ ನಿಮಗೆ 20,000 ರೂಪಾಯಿ ಜಮಾ ಆಗುತ್ತೆ. ಸಿಕ್ಕರೆ ನಿಮಗೆ ಅದು ಏನಪ್ಪ ಅಂದರೆ ಹಾಸ್ಟೆಲಲ್ಲಿ ಕೂಡ ನೀವು ಹೋಗಿ ಅಡ್ಮಿಟ್ ಆಗಿ ಅಡ್ಮಿಷನ್ ತೊಗೊಂಡು ಅಲ್ಲಿ ನೀವು ಇದ್ದು ಓದ್ಬೋದು. ಅದು ಒಂದು ಅನುಕೂಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಂದ ಕಿವಿ ಮಾತನ್ನ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಸರ್ ನಮ್ದು ಇನ್ನೂ ಫೀ ರಿಂಬರ್ಸ್ಮೆಂಟ್ ಅಮೌಂಟ್ ಬಂದಿಲ್ಲ ಏನಂತ. ನೋಡಿ ಫ್ರೆಂಡ್ಸ್, ಅದು ಪ್ರೊಸೆಸ್ ನಡೆದಿದೆ. ಸೆಕೆಂಡ್ ಸ್ಟೇಜ್, ಥರ್ಡ್ ಲೆವೆಲಲ್ಲಿ ಇನ್ನೂ ಪ್ರೊಸೆಸ್ ಆಗ್ತದೆ. DBT ಪುಷ್ DBT ಆಗ್ತದೆ. ಯಾಕೆಂದರೆ ಬಜೆಟ್ ರಿಲೀಸ್ ಆದ ತಕ್ಷಣ ಪೆಂಡಿಂಗ್ ಇರತಕ್ಕಂಥ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ನಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಪ್ರೊಸೆಸ್ ಮಾಡಿ ಶುಲ್ಕ ಮರುಪಾವತಿನ ಅವ್ರ ಅಕೌಂಟಿಗೆ ಜಮಾ ಮಾಡ್ತಾರೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸ್ವಲ್ಪ ವೇಟ್ ಮಾಡಬೇಕು. ಯಾಕೆಂದರೆ ಈ ತಿಂಗಳು ಎಂಡ್ ಒಳಗಾಗಿ ಬಜೆಟ್ ರಿಲೀಸ್ ಆಯ್ತಂದರೆ ನಿಮ್ಮದು ಎಲ್ಲ ಅಕೌಂಟಿಗೆ ಕೂಡ ಥರ್ಡ್ ಲೆವೆಲ್ ವೆರಿಫಿಕೇಷನ್ ಡೈರೆಕ್ಟ್ DDO ಅಂತ DDO ಮುಖಾಂತರ ಡಿಸ್ಬರ್ಸಿಂಗ್ ಡ್ರಾಯಿಂಗ್ ಆ್ಯಂಡ್ ಡಿಸ್ಬರ್ಸಿಂಗ್ ಆಫೀಸರ್ ಅಂತ ಏನು ಕರಿತೀವಿ. ಸೊ ಅವರು ನಿಮ್ಮ ಅಕೌಂಟಿಗೆ ಪುಷ್ಟು DBT ಮಾಡಿ ನಂತರ ನಿಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ. ನಂತರ ನಿಮಗೆ ಅಂದರೆ UTR ನಂಬರ್ ಕೂಡ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕ್ವಶನ್ ಕೇಳ್ತಾಯಿದ್ರು. ಹಾಗಾಗಿ ಇದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಏನಾದರೂ ಡೌಟ್ಗಳಿದೆ ತಪ್ಪದೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.